ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇವತ್ತಿನ ಲಾಗಲ್ಲಿ ನಾನು ಸಬ್ಸಿಗೆ ಸೊಪ್ಪಿನ ಬೋಂಡ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಿದ್ರೆ ಮೊದಲಿಗೆ ಇಲ್ಲಿ ಬೇಸನ್, ಅದ್ರ ಜೊತೆಗೆ ಸಬ್ಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರಿಬೇವು, ಹಾಗೆ ಹಸಿಮೆಣಸಿನ್ಕಾಯಿ, 4ರಿಂದ 5 ಈರುಳ್ಳಿನ ಸಣ್ಣದಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೋಡ್ತಾ ಇದ್ದೀರಲ್ಲ, ಒಂದು ಬೌಲ್ನ ತಗೊಂಡು ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ನೋಡಿ, ಈ ರೀತಿ ಒಂದು 4ರಿಂದ 5 ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಈಗ ನಾನು ಸಬ್ಸಿಗೆ ಸೊಪ್ಪನ್ನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಬ್ಸಿಗೆ ಸೊಪ್ಪು ಹಾಕಿ ನೀವು ಬೋಂಡ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ಇದನ್ನು. ಜೊತೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಸಹ ಹಾಕಿ ಮಿಕ್ಸ್ ಮಾಡಿದ್ರೆ ಹಾಗೋಯ್ತು ಸಬ್ಸಿಗೆ ಸೊಪ್ಪು ಬೋಂಡ ರೆಡಿ ಆದಂಗೆ. ಇಷ್ಟು ಕೆಲಸ ಆದರೆ ಮುಕ್ಕಾಲು ಭಾಗ ಬೋಂಡದ ಕೆಲಸ ಮುಗೀತು ಅಂತಲೇ. ಸೊ ನೋಡಿ, ಈಗ ಸ್ವಲ್ಪ ಲೈಟಾಗಿ ಸೋಡಾ ಹಾಕೋತಾ ಇದ್ದೀನಿ. ಜಾಸ್ತಿ ಬೇಡ, ಲೈಟಾಗಿ ಸ್ವಲ್ಪ ಸೋಡಾ ಹಾಕೋಣ. ತುಂಬಾ ಕ್ರಿಸ್ಪಿ ಆಗಿರುತ್ತೆ. ಈಗ ಬೇರೆ ವೆದರ್ ಗೊತ್ತಲ್ಲ, ಒಂದು ಸತಿ ಚಳಿ ಶುರು ಆಯಿತು ಅಂತಂದರೆ ಕಮ್ಮಿ ಆಗೋದೇ ಕಷ್ಟ. ಸೊ ನೋಡಿ, ಈ ರೀತಿ ಬೋಂಡ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಚೆನ್ನಾಗಿ ಖಾರ ಉಪ್ಪು ನಿಮ್ಮ ಅನುಗುಣವಾಗಿ ನೀವು ಹಾಕೋಬೋದು. ಉಪ್ಪು ಖಾರ ಏನಿದ್ರು ನಿಮ್ಮ ಟೇಸ್ಟ್ ಮೇಲಿರುತ್ತೆ. ಪ್ರತಿ ವಿಡಿಯೋದಲ್ಲೂ ನಾನು ಹೇಳಿದ್ದೀನಿ, ಉಪ್ಪು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು. ಈಗ ಇದನ್ನು ಕಲಿಸ್ಕೊಳ್ಳೋಕ್ಕೆ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರು, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ, ಈಗ ಇಲ್ಲಿ ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ. ನೋಡಿ, ಕಡಲೆ ಹಿಟ್ಟು ಸೊ ಆಲ್ಮೋಸ್ಟು ಚೆನ್ನಾಗಿರುತ್ತೆ. ಕಡಲೆ ಹಿಟ್ಟು ಭಾಗ್ಯಲಕ್ಷ್ಮಿನೂ ಚೆನ್ನಾಗಿರುತ್ತೆ, ಆಶೀರ್ವಾದ್ ಕಡಲೆ ಹಿಟ್ಟು ಸಹ ಚೆನ್ನಾಗಿರುತ್ತೆ. ಸೊ ಎರಡು ಮಿಕ್ಸ್ ಮಾಡಿ ಇಲ್ಲಿ ನಾನು ಹಾಕೋತಾ ಇದ್ದೀನಿ. ಇದು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ತುಂಬಾ ಸಂಜೆ ಹೊತ್ತು ಚಳಿ ಇರೋ ಕಾರಣ ಹೀಗೆಲ್ಲ ಆಲ್ಮೋಸ್ಟ್ ಶ್ರಾವಣದಲ್ಲಿ ಆದಷ್ಟು ಜನ ವೆಜ್ಜೇ ತಿನ್ನೋದ್ರಿಂದ ಈ ರೀತಿ ನಾವು ರೆಡಿ ಮಾಡಿಕೊಂಡು ತಿನ್ಬೋದು. ಸೊ ನೋಡಿ, ಕಡಲೆ ಹಿಟ್ಟನ್ನ ಹಾಕ್ಕೊಂಡು ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಿಸ್ಕೋಬೋದು. ಸೊ ನೀವು ಸಹ ಮನೇಲೇ ಇದೇ ರೀತಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ನನ್ನ ವಿಡಿಯೋ ನೋಡಿಕೊಂಡು ನೀವು ಸಹ ಟ್ರೈ ಮಾಡಿ, ನಿಮಗೂ ಸಹ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಕಲಿಸ್ಕೋಬೇಕು. ತೀರ ಗಟ್ಟಿಗೂ ಕಲಿಸ್ಕೋಬಾರ್ದು, ತೀರ ತೆಳ್ಳಗೂ ಕಲಿಸ್ಕೋಬಾರ್ದು. ಸೊ ತೀರ ತೆಳ್ಳಗೆ ಕಲಿಸಿದ್ರೆ ಬೋಂಡ ಚೆನ್ನಾಗಿ ಬರೋಲ್ಲ. ಸೊ ಮೀಡಿಯಮಾಗಿ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಮಿಕ್ಸ್ ಆಗೋಷ್ಟರಲ್ಲಿ ಪಕ್ಕದಲ್ಲಿ ನಾನು ಬಾಣಲಿಲಿ ಒಂದು ಎಣ್ಣೆ ಇಟ್ಟಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಾದಮೇಲೆ ಈ ರೀತಿ ಬೋಂಡನ ಒಂದೊಂದೇ ಬಿಡಬೇಕು. ಆ್ಯಕ್ಚುಲಿ ಉಂಡೆ ಮಾಡಿ ಬಿಡಬೇಡಿ, ನೀವು ಸುಮ್ಮನೆ ಕೈಯಲ್ಲಿ ಹೀಗೆ ತೊಗೊಂಡು ಹಾಗೆ ಬಿಟ್ಟರೆ ನಿಜವಾಗ್ಲೂ ಸಹ ಬೋಂಡ ಚೆನ್ನಾಗಿ ಬರುತ್ತೆ. ನಾವು ಉಂಡೆ ಮಾಡಿ ಬೋಂಡ ಥರ ಬಿಡೋಕೆ ಹೋದರೆ ಅದು ಅದೇ ರೀತಿ ಬರುತ್ತೆ. ಆ ಥರ ಬಿಡೋಕ್ಕಿಂತ ಈ ರೀತಿ ಸುಮ್ಮನೆ ಕೈಯಲ್ಲಿ ಹೀಗೆ ತೊಗೊಂಡು ಸುಮ್ಮನೆ ಹಾಗೆ ಬಾಣಲೆಯಲ್ಲಿ ಹಾಕಿದ್ರೆ ಬೋಂಡ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ಈ ರೀತಿ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ಎಣ್ಣೆ ಕಾದಾಗಲೇ ಈ ರೀತಿ ಬೋಂಡ ಕ್ರಿಸ್ಪಿಯಾಗಿ ಬರುತ್ತೆ. ಬಿಸಿ ಬಿಸಿ ನೋಡಿ ಬೋಂಡ ರೆಡಿ ಆಯಿತು. ಕ್ರಿಸ್ಪಿಯಾಗೂ ಸಹ ಇದೆ. ಸೊ ನೋಡೋಕ್ಕೆ ಹೇಗೆ ಚೆನ್ನಾಗಿ ಕಾಣ್ತಿದೆಯೋ ತಿನ್ನೋಕ್ಕೂ ಸಹ ಅಷ್ಟೇ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿ ಮಾಡಿರುವಂತಹ ಸಬ್ಸಿಗೆ ಸೊಪ್ಪಿನ ಬೋಂಡನ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಪ್ರತಿಯೊಬ್ಬರೂ ಸಹ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಮತ್ತೆ ರೆಸಿಪಿಗಳೊಂದಿಗೆ ಹಾಗೆ ಇನ್ನಷ್ಟು ಡೈಲಿ ಲಾಗ್ಸೊಂದಿಗೆ ನಾನು ನಿಮ್ಮ ಜೊತೆ ಎಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲರೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ವಿಡಿಯೋ ನೋಡಾದಮೇಲೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಚೀಕು ಸ್ಯಾರೀಸ್ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ID ಇದೆ, ಎಲ್ಲರೂ ಹೋಗಿ ಅಲ್ಲಿ ಫಾಲೋ ಮಾಡಿ ನಿಮಗೆ ಇಷ್ಟವಾದಂತಹ ಸೀರೆನೂ ಸಹ ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ಸದ್ಯಕ್ಕೆ ಇವಾಗ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಸಿಗ್ತೀನಿ. ಲವ್ ಯು ಆಲ್, ಟಾಟಾ, ಟೇಕ್ ಕೇರ್, ಬಾಯ್.